ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಾವು ಇವತ್ತು ಕಲಬುರಗಿಯಲ್ಲಿ ಏನಂತ ಕರಿಬೇಕೀಗ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು, ವಿಚಾರವಾದಿಗಳು, ಸಾಹಿತಿಗಳು, ಲೇಖಕರು ನಮ್ಮ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರದಿಂದ ಅನೇಕ ವಿಷಯಗಳನ್ನು ಹೊತ್ಕೊಂಡು ಬಂದು ನಮ್ಮ ಕರ್ನಾಟಕದ ಜನರಿಗೆ ನಿರಂತರವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೈಜ ಇತಿಹಾಸವನ್ನು ಮತ್ತು ನಿಜವಾದ ಕಾನೂನುಗಳೇನು, ಸಂವಿಧಾನ ಅಂದರೆ ಏನು, ಅಂಬೇಡ್ಕರ್ ಅವರು ಏನು ಅಂದರೆ ಏನು ಅನ್ನೋದನ್ನು ಯಥಾವತ್ತಾಗಿ ನಮ್ಮ ಜನರಿಗೆ ಉಣಬಡಿಸುವಂತಹ ಖ್ಯಾತ ಲೇಖಕರಾಗಿರ್ತಕ್ಕಂಥ ಡಾಕ್ಟರ್ ವಿಠಲ್ ವಗ್ಗನ್ ಅವರು ಇವತ್ತು ನಮ್ಮೊಂದಿಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಶನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸರ್, ತಮಗೆ ಹಾರ್ದಿಕವಾದಂಥ ಸ್ವಾಗತ. ಜೈ ಭೀಮ್ ಸರ್. ಸರ್, ಜೈ ಭೀಮ್, ನಮೋ ಬುದ್ಧಾಯ. ಆತ್ಮೀಯರೇ, ಇವತ್ತು ಬಹಳ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ಅಸ್ಪೃಶ್ಯ ಜನಾಂಗದಲ್ಲಿ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿರೋದೇನಪ್ಪ ಅಂದರೆ, ಸಿದ್ದರಾಮಯ್ಯನವರ ಸರ್ಕಾರ 2025ರಲ್ಲಿ ಏನು ಜಾತಿ ಗಣತಿ ಮಾಡಬೇಕು ಅಂತ ಹೊರಟಿದೆ. ಈ ಒಂದು ವಿಷಯದಲ್ಲಿ ದಿಢೀರನೆ ಯಾವುದೇ ಬೆಳವಣಿಗೆ ಇಲ್ಲದೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 1956ರಲ್ಲಿ ಏನು ಬೌದ್ಧ ಧರ್ಮಕ್ಕೆ ಹೋಗ್ತಾರೆ, ಅಲ್ಲಿಂದ ಇಲ್ಲಿವರೆಗೂ ಶಾಂತಯುತವಾಗಿರ್ತಕ್ಕಂಥ ಹೋರಾಟಗಾರರು ಅಥವಾ ಅಂಬೇಡ್ಕರ್ ರೈಟ್ಸ್ ಅನ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸ್ವಾಮೀಜಿಗಳು ಅವರಿವರೆಲ್ಲ ಸೇರಿ ಈ 2025ರ ಜನಗಣತಿಯಲ್ಲಿ ನೀವು ಧರ್ಮ ಕಾಲಮ್ನಲ್ಲಿ ಬೌದ್ಧ, ಜಾತಿ ಕಾಲಮ್ನಲ್ಲಿ ಅಸ್ಪೃಶ್ಯ, ಉಪಜಾತಿ ಕಾಲಮ್ನಲ್ಲಿ ನಿಮ್ಮ ಏನು ಹೊಲೆಯ, ಮಾದಿಗ, ಚಂಬಾರ ಇತರೆ ಏನು ನಿಮ್ಮ ಜಾತಿಗಳು ಅದನ್ನು ನಮೂದು ಮಾಡಬೇಕಂತೇಳಿ ಒಂದು ಘಂಟಾಘೋಷವಾಗಿ ಎಲ್ಲರಿಗೂ ಕರೆ ಕೊಟ್ಟಿರ್ತಾರೆ. ಮತ್ತು ಅವ್ರು ಕೊಟ್ಟಿರ್ತಕ್ಕಂಥ ಕರೆಗೆ ಅನೇಕ ಪರ ವಿರೋಧಗಳು ವ್ಯಕ್ತವಾದರೂ ಕೂಡ ಇಲ್ಲ, ನಮ್ಮದೇ ಕರೆಕ್ಟ್ ಇದೆ, ನಾವೇ ಸರಿಯಾಗಿದ್ದೀವಿ, 1990ರಲ್ಲಿ ಅಮೆಂಡ್ಮೆಂಟ್ ಪಾಸ್ ಆಗಿದೆ, ನೀವ್ಯಾಕೆ ಹೆದರ್ತಾ ಇದ್ದೀರಿ ಅಂಥೇಳಿ ಅವರು ವಾದ ಇದೆ. ಅದಕ್ಕೆ ನಾವು ಏನಾದರೂ ದಾಖಲೆ ಕೊಟ್ಟಿರೋದ್ರೆ ಇವತ್ತಿಗೆ ಕೊಟ್ಟಿಲ್ಲ. ಹಾಗಾಗಿ ನಾವು ಡಾಕ್ಟರ್ ವಿಠಲ್ ವಗ್ಗನ್ ಸರ್, ಮುಂದಿನ ಧ್ವನಿ ಅವ್ರದ್ದಾಗಿರ್ತದೆ, ಅವ್ರನ್ನ ಏನಪ್ಪ ನಮ್ಮ ಪ್ರಶ್ನೆ ಅಂದ್ರೆ, ನೇರ ಪ್ರಶ್ನೆ ಏನಂದ್ರೆ, ಇವತ್ತು ಜಾತಿ ಗಣತಿಯಲ್ಲಿ ಧರ್ಮ ಕಾಲಮ್ನಲ್ಲಿ ಬೌದ್ಧ ಅಂತ ಬರಿಬೇಕು ಅಂತ ಏನು ಹೇಳ್ತಾ ಇದ್ದಾರೆ, ಅದು ಸರಿನೋ ತಪ್ಪೋ, ಕಾರಣಾತ್ಮಕವೋ ಅಥವಾ ಸರ್ಕಾರದ ತಂತ್ರಾಂಶಗಳಲ್ಲಿ ಅದು ಇದೆಯೋ ಅಥವಾ ನೀತಿ ನಿಯಮಾವಳಿಗಳಲ್ಲಿ ಅದು ಇದೆಯೋ ಅನ್ನೋದನ್ನು ನೇರವಾಗಿ ಡಾಕ್ಟರ್ ವಿಠಲ್ ವಗ್ಗನ್ ಸರ್ ಅವರು ನಮ್ಮ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಮತ್ತು ಅಸ್ಪೃಶ್ಯ ಸಮಾಜಕ್ಕೆ ತಿಳಿಸ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಸರ್. ಕರ್ನಾಟಕದ ಪ್ರಜ್ಞಾವಂತ ಬೌದ್ಧ ಉಪಾಸಕರಿಗೂ ಮತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅನುಯಾಯಿಗಳಿಗೂ ಹಾಗೂ ಈ ನೆಲದ ಮೂಲ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಹೊಲೆಯ ಸಮುದಾಯದ ಎಲ್ಲ ನನ್ನ ಗೌರವಾನ್ವಿತ ಬಂಧು ಭಗಿನಿಯರಿಗೆಲ್ಲರೂ ಕೂಡ ನನ್ನ ಕ್ರಾಂತಿಕಾರಿ ಜೈ ಭೀಮ್ಗಳು. ಬಂಧುಗಳೇ, ಪ್ರಪ್ರಥಮವಾಗಿ ಸಂಘರ್ಷ ಚಾನಲ್ನ ಸಹೋದರ ಯಮನಪ್ಪ ಗುಣದಾಳ್ಕರ್ ಅವರಿಗೆ ಅಭಿನಂದನೆಗಳು. ಕಾರಣ, ಏನೋ ಒಂದೆರಡು ವಿಚಾರಗಳನ್ನು ಆಕಾರ ಸಹಿತ ಅಂದರೆ ದಾಖಲೆ ಸಹಿತ ನೀವು ಮಾತಾಡಬೇಕು ಅಂದಾಗ ಸರಿ, ನಾನು ಅವರು ಒಪ್ಪಿಕೊಂಡೆ. ಇವತ್ತು ನಾವು ಈ ಸಂಘರ್ಷ ಮಾಧ್ಯಮದ ಮೂಲಕ ನಾನು ಸಾದರಪಡಿಸ್ತಕ್ಕಂಥ ವಿಷಯ ನಂದು ಸರಿ ಇದೆ, ಬೇರೆಯವ್ರು ತಪ್ಪಿದೆ ಅಂತಕ್ಕಂಥ ವಿತಂಡವಾದಕ್ಕಲ್ಲ. ಎರಡನೇದಾಗಿ ಎಲ್ಲದಕ್ಕೂ ಕೂಡ ಬುದ್ಧ ಮತ್ತು ಬಾಬಾ ಸಾಹೇಬರು ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಏನು ಸ್ವಾತಂತ್ರ್ಯ? ಬುದ್ಧ ಹೇಳ್ತಾರೆ, ಸಂಘಕ್ಕೆ ಬನ್ನಿ, ಧಮ್ಮ ಕೇಳಿ, ನಿಮಗೆ ಧಮ್ಮ ಇಷ್ಟ ಆಯಿತು ಇರಿ, ಇಲ್ಲಾಂದರೆ ನಿಮ್ಮಷ್ಟಕ್ಕೆ ನೀವು ಇರಿ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ನೀವು ಹಸಿದವನಿಗೆ ಧಮ್ಮ ಬೋಧನೆ ಮಾಡಬೇಡಿ, ನಿಮಗೆ ಧಮ್ಮ ಬೇಕು, ಯಾಕಂದರೆ ನೀವು ಸುಸಂಸ್ಕೃತ ಜನಾಂಗ ಆಗಿ ಇರಬೇಕಾದ್ರೆ ನಿಮಗೆ ಧಮ್ಮ ಬೇಕು. ಜೊತೆಗೆ ನಾನು ಕೂಡ 1935 ಅಕ್ಟೋಬರ್ 13ನೇ ತಾರೀಕು ದಿವಸ ಯವ್ಲಾದಲ್ಲಿ ನಾನು ಡಿಕ್ಲೇರ್ ಮಾಡಿದೆ, ಏನಂತ, ನಾ ಹಿಂದುವಾಗಿ ಹುಟ್ಟಿದ್ದೇನೆ, ಅದು ನನ್ನ ಕೈಯಲ್ಲಿ ಇರಲಿಲ್ಲ. ಕಾರಣ ಏನೆಂದರೆ, ನಾನು ಸಾವು ಅಂದರೆ ನಾನು ಹಿಂದುವಾಗಿ ಸಾಯಲಾರೆ, ಅದು ನನ್ನ ಕೈಯಲ್ಲಿದೆ ಅಂತಕ್ಕಂಥ ಮಾತನ್ನು. ಅಂದರೆ ಆ ಹಿಂದೂ ಧರ್ಮ ಅಂತಕ್ಕಂಥ ಚಾತುರ್ಣ ಪದ್ಧತಿಯ ವಿಷವರ್ತುಲದಿಂದ ಹೊರಗೆ ಬಂದು ನಾನು ಬೌದ್ಧನಾಗಿ, ಬೌದ್ಧಿಕವಾಗಿ ಸಾಂಸ್ಕೃತಿಕವಾಗಿ ಬೌದ್ಧನಾಗಿ, ನನ್ನ ಅನುಯಾಯಿಗಳು ಕೂಡ ಈ ಮಧ್ಯಮ ಮಾರ್ಗವನ್ನು ತೋರಿಸ್ತೀನಿ ಅಂತಕ್ಕಂಥ ದೃಢವಾದ ನಂಬಿಕೆಯಿಂದ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಬಂದರು. ಅಂದರೆ ಹಿಂದೂ ಧರ್ಮದ ಎಲ್ಲ ಸಂಬಂಧಗಳನ್ನು ಕಳಚಿಟ್ಟು ಬೌದ್ಧ ಧರ್ಮಕ್ಕೆ ಬಂದರು. ಅದಕ್ಕೆ ಬಂದ ನಂತರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ, ಐ ಬಿಲೀವ್ ಮೈ ಪೀಪಲ್, ನನಗೆ ನನ್ನ ಜನರ ಮೇಲೆ ನಂಬಿಕೆ ಇದೆ ಅಂತ, ವಿಲ್ ಸ್ಯಾಕ್ರಿಫೈಸ್ ಎವ್ರಿಥಿಂಗ್ ಟು ಎಸ್ಟಾಬ್ಲಿಷ್ ಬುದ್ಧಿಸಮ್ ಇನ್ ಇಂಡಿಯಾ ಅಂತ. ಭಾರತದಲ್ಲಿ ಬೌದ್ಧ ಧರ್ಮವನ್ನು ಬೆಳೆಸುವ ಸಲುವಾಗಿ ನನ್ನ ಜನಾಂಗ ಎಲ್ಲದಕ್ಕೂ ತ್ಯಾಗಕ್ಕೂ ಸಿದ್ಧರಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ಸಮಕಾಲೀನ ಸಂದರ್ಭದಲ್ಲಿ ಇರ್ತಕ್ಕಂಥ ವಿಚಿತ್ರ ವೈರುಧ್ಯಗಳ ಒಂದು ಸ್ಟೇಟ್ಮೆಂಟ್ಸ್ಗಳನ್ನು, ಭಾವನೆಗಳನ್ನು, ಅವರ ಆವೇಶಗಳನ್ನು ನೋಡಿದಾಗ ತುಂಬ ದುಃಖ ಆಗ್ತಾಯಿದೆ. ಸೊ ನಮ್ಮ ನಾಯಕರುಗಳು
ಇವತ್ತ ಏನು ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಏನು ಸಮೀಕ್ಷೆ ಇದೆಯಲ್ಲೋ ಈ ಸಮೀಕ್ಷೆಯ ಸಂಬಂಧವಾಗಿ ಮುಂಬರ್ತಕ್ಕಂಥ ಕಾನೂನು ತೊಡಕುಗಳು ಮತ್ತು 1990 ಜೂನ್ 3ರ ಕಾಯ್ದೆ ಅದರ ಆಧಾರದ ಮೇಲೆ ಅಥವಾ ಅದಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ 1976ರ ಶೆಡ್ಯೂಲ್ ಕಾಸ್ಟ್ ಇನ್ಕ್ಲೂಸಿವ್ ಆ್ಯಂಡ್ ಎಕ್ಸ್ಕ್ಲೂಸಿವ್ ಆ್ಯಕ್ಟ್, 1956ರಲ್ಲಿ ಪರಿಷ್ಕರಣೆಗೊಂಡಿರ್ತಕ್ಕಂಥ ಶೆಡ್ಯೂಲ್ ಕಾಸ್ಟ್ ಆ್ಯಕ್ಟ್ ಮತ್ತು 1950ರ ಶೆಡ್ಯೂಲ್ ಕಾಸ್ಟ್ ಆ್ಯಕ್ಟ್. ಈ ಕಾಯ್ದೆಗಳ ಬಗ್ಗೆ ಕಾಯ್ದೆ ಪಂಡಿತರಿಂದ ಅಂದರೆ ನಿವೃತ್ತ ಜಡ್ಜಸ್ ಅದಾರೆ, ಸಾಕಷ್ಟು ಜನ ನ್ಯಾಯವಾದಿಗಳದಾರೆ, ಸರ್ವಿಸ್ ಮ್ಯಾಟರ್ನ ಕುರಿತು ಹೋರಾಟ ಮಾಡಿರ್ತಕ್ಕಂಥವ್ರು ಪ್ರಜ್ಞಾವಂತರು ನಮ್ಮ ಸಮಾಜದಲ್ಲಿ ವಿಪುಲವಾಗಿದ್ದಾರೆ. ಇವರನ್ನೇ ಬಳಕೆ ಮಾಡಿಕೊಂಡು ಒಂದು ಕೇಡರ್ ಮಾಡಿ ಸೊ ಅವರಿಂದ ಬರ್ತಕ್ಕಂಥ ಫೀಡ್ಬ್ಯಾಕ್ಗಳ ಆಧಾರದ ಮೇಲೆ ನಾವು ನಮ್ಮ ನಾಯಕರುಗಳು ಒಂದು ನಿರ್ಧಾರ ತೆಗೆದುಕೊಳ್ಬೇಕಾಗಿತ್ತು. ದುರಂತ ಏನಂದರೆ ದೊಡ್ಡ ಜಾತ್ರೆ ಮಾಡ್ದಂಗೆ ಮಾಡೋದು, ಭಾಷಣ ಮಾಡೋದು, ನಾವು ಹಿಂಗೆ ಹೇಳಿವು ಮಾಡಿಬಿಡ್ರಿ ಅಂತಕ್ಕಂಥದ್ದು ಇದು ದೊಡ್ಡ ದುರಂತದ ಕೆಲಸ. ಯಾಕೆ ದುರಂತದ ಕೆಲಸ ಅಂದರೆ ಇಲ್ಲಿ ಅವರು ಭಾಷೆ ಅವ್ರು ಮಾತಾಡ್ತಕ್ಕಂಥ ನೋಡಿದ್ರೆ ಮುಂದಿನ ಭವಿಷ್ಯ, ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಆಗ್ತಾಯಿದೆ. ಕಾರಣ ಏನಂದರೆ ಇವತ್ತು ನೋಡಿ ಈ ಸಮೀಕ್ಷೆಯಲ್ಲಿ ಆಧಾರ್ ಕಾರ್ಡದ ಜೊತೆಗೆ ನಮ್ಮ ಕ್ಯಾಸ್ಟನ್ನು ಲಿಂಕ್ ಮಾಡ್ತಾ ಇದ್ದಾರೆ. ಈ ಡೇಟಾ ಪ್ರತಿ ವಾರ್ಡ್ ವೈಸು ಮತ್ತು ಪ್ರತಿ ಗ್ರಾಮ ಪ್ರತಿ ವಾರ್ಡ್ ವೈಸ್ಗೂ ಡೇಟಾ ಯಾವಾಗ ಬೇಕಾವಾಗ ಯಾರನ್ನು ತೊಗೋಬೋದು. ಸೊ ಅದನ್ನು ಇಟ್ಕೊಂಡು ಮುಂಬರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗುತ್ತೆ. ಏನು ಸಮಸ್ಯೆಗಳು? ಈಗ ನಾವು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅನುಯಾಯಿಗಳು ಮತ್ತು ನಾವು ಶಾಸನಬದ್ಧವಾಗಿ ಬುದ್ಧಿಸ್ಟ್ ಆಗಿದೆ ಇದ್ದರೆ ನಮಗೆ ಯಾವುದೂ ಅಭ್ಯಂತರ ಇಲ್ಲ. ಏನು ಇದು ಜಾತಿ ಜನಗಣತಿ ಆದ ಪ್ರಯುಕ್ತ ನನ್ನ ಧರ್ಮ ಬುದ್ಧಿಷ್ಟ, ನನ್ನ ಜಾತಿ ಬುದ್ಧಿಷ್ಟ ಅಂತ ನಾವು ಬರೆಸ್ತೀವಿ. ನನ್ನ ಹಾಗೆ ಸುಮಾರು ಜನ ನಮ್ಮ ವಿನಾಯಕ್ ಬೋವಿ ಆಗಿರ್ಬೋದು, ಈ ರೀತಿ ನಮ್ಮ ದೋಸ್ತರು ಕೂಡ ಅವ್ರ ಧರ್ಮನ ಬುದ್ಧಿಷ್ಟ ಜಾತಿನೂ ಬುದ್ಧಿಸ್ಟ್ ಬರೆಸಿದ್ರೆ ಏನು ಸಮಸ್ಯೆ ಇಲ್ಲ. ಕಾರಣ ಯಾಕೆ ಸಮಸ್ಯೆ ಇಲ್ಲ? ಅಲ್ಲೆಲ್ಲೂ ಗೊಂದಲನೇ ಇಲ್ಲ. ಏನು ಗೊಂದಲ ಇಲ್ಲ? 2002 ಸೆಪ್ಟೆಂಬರ್ 11ರ ಕರ್ನಾಟಕ ಮೀಸಲಾತಿ ಅನ್ನೋ ಕಾಯ್ದೆ ಇದೆಯಲ್ಲೋ, ಪಟ್ಟಿ ಇದೆಯಲ್ಲೋ, ಆ ಪಟ್ಟಿಯಲ್ಲಿ 2A ಬರ್ತೀವಿ. ನಾವು 2A ದಲ್ಲಿ 15% ಮೀಸಲಾತಿಯ ಲಾಭವನ್ನು ಪಡೀಲಿಕ್ಕೆ ಅನುಕೂಲ ಇರುತ್ತೆ. ನಮಗೆ ಯಾವುದೇ ತಾಂತ್ರಿಕ ತೊಂದರೆಗಳಾಗೋದಿಲ್ಲ. ಇಲ್ಲಿ ಕೆಲವೊಬ್ಬ ಸ್ನೇಹಿತರು ಧರ್ಮದ ಕಾಲಂದಲ್ಲಿ ಬುದ್ಧ ಬರ್ಷಿ ಮತ್ತು ಜಾತಿ ಕಾಲಂದಲ್ಲಿ ಪರಿಶಿಷ್ಟ ಮತ್ತು ಉಪಜಾತಿ ಕಾಲಂದಲ್ಲಿ ಹೊಲೆಯ, ಛಲವಾದಿ, ಆದಿ ಕರ್ನಾಟಕ, ಆದಿ ದ್ರಾವಿಡ ಇತ್ಯಾದಿ ಬರ್ಷಿ ಅಂತೇಳಿ ಘಂಟಾಘೋಷವು ಹೇಳ್ತಾ ಇದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಬಿಡುಗಡೆನೂ ಮಾಡ್ತೀವಿ. ಸೊ ಅವರು ಮಾಡೋದು ತಪ್ಪು ಅಂತಲ್ಲ, ಆದರೆ ನಾನು ಹೇಳ್ತಾ ಇದ್ದೀನಿ, ಏನೇ ನಾವು ಸಮಾಜಕ್ಕೆ ಸಂದೇಶ ಕೊಡಬೇಕಾದ್ರೆ ಅದು ಶಾಸನಬದ್ಧವಾಗಿರಬೇಕು. ಮುಂದಿನ ಅದು ಕಾನೂನು ಬಗ್ಗೆ ಕಾನೂನು ತಿಳುವಳಿಕೆ ನಮಗಿದ್ದು ಅದು ಹೇಳಿದ್ರೆ ಅದು ಸಮಂಜಸ ಆಗ್ತದೆ ಅಂತಕ್ಕಂಥ ನನ್ನ ಈಗ ಭಾವನೆ. ಅದರಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ ಸರ್, ಈಗ ಇದು ಕೇವಲ ಜಾತಿ ಸಮೀಕ್ಷೆ ಇದೆ, ಧರ್ಮ ಸಮೀಕ್ಷೆ ಅಲ್ಲ. ಇಲ್ಲ, ಮತ್ತೆ ನೀವು ಧರ್ಮ ಅಂತ ಬರೀಕ್ಕೆ ಯಾಕೆ ಹಿಂಜರಿತಾ ಇದ್ದೀರಿ? ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ನಮಗೆ ಅವ್ರು ಹೇಳ್ತಾ ಇರುವಂಥದ್ದು ಸಾರ್ವಜನಿಕರಿಗೆ ಹೇಳ್ತಾರೆ. ಒಳ್ಳೆ ಪ್ರಶ್ನೆ. 1990 ಜೂನ್ 3ರಿಂದಲೂ ಕೂಡ ಅಂದರೆ ಈಗ 35 ವರ್ಷದಿಂದ ಈ ಹೋರಾಟ, ಈ ವಾದ ಚಲಾವಣೆಯಲ್ಲಿದೆ ಕರ್ನಾಟಕದಲ್ಲಿ 35 ವರ್ಷದಿಂದ. ಆದರೆ ಇಲ್ಲಿವರೆಗೂ ಕೂಡ 100ರಷ್ಟು ಕೂಡ ಜನಸಂಖ್ಯೆ ಬುದ್ಧಿಷ್ಟ ವಲಯ ಬರಸದೇ ಇರತಕ್ಕಂಥ ನಾವು ಗಮನಿಸಬಹುದು. ಮತ್ತು ಸಾವಿರಾರಲ್ಲ, ಲಕ್ಷಾಂತರ, 100 ಜನರು ಕೂಡ ಬುದ್ಧಿಷ್ಟ ವಲಯ ಸರ್ಟಿಫಿಕೇಟ್ ಪಡೆದಿರ್ತಕ್ಕಂಥವ್ರು ಮತ್ತು ಸರ್ಟಿಫಿಕೇಟ್ ಪಡೆದಿರ್ತಕ್ಕಂಥವ್ರು ಬುದ್ಧಿಷ್ಟ ವಲಯ ಕೋಟಾದಲ್ಲಿ ನೌಕರಿ ಸರ್ಕಾರಿ ಸೇವೆ ಪಡೆದಿರ್ತಕ್ಕಂಥವ್ರು ಒಬ್ಬರು ಕೂಡ ಎಲ್ಲೂ ಸಿಗೋದಿಲ್ಲ. ಹಾಂ, TCಯಲ್ಲಿ ಅಂದರೆ ಈ ಶಾಲಾ ದಾಖಲಾತಿಗಳಲ್ಲಿ ನಾವು ಬುದ್ಧಿಸ್ಟು ಮತ್ತು ವಲಯ ಬುದ್ಧಿಸ್ಟು ಆದಿ ಕರ್ನಾಟಕ ಬರೆದಿರ್ತಕ್ಕಂಥದ್ದು ಗಮನಿಸಿದ್ದೀವಿ. ಆದರೆ ಎಷ್ಟು ಜನ ಜಾಬ್ ಮಾಡ್ತಾ ಇದ್ದಾರೆ 35 ವರ್ಷದಲ್ಲಿ ಬುದ್ಧಿಸ್ಟ್ ವಲಯ ಬರೆದಿಟ್ಟು, ಇದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿಕೊಂಡು ಪಾಪ ಮುಗ್ಧ ಜನರಿಗೆ ತಪ್ಪು ಸಂದೇಶ ಕೊಡದೇ ನಾವು ಸ್ಪಷ್ಟ ಸಂದೇಶ ಕೊಡಬೇಕಾಗಿತ್ತು. ತಾವು ಹೇಳಿದಾಗೆ ಈಗ ನಡೀತಕ್ಕಂಥ ಸಮೀಕ್ಷೆ ಧರ್ಮ ಆಧಾರಿತ ಅಲ್ಲ, ಜಾತಿ ಆಧಾರಿತ. ಇಲ್ಲೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ನಾನು ಧರ್ಮ ಕೇಳ್ತಾರೆ, ಪ್ರಶ್ನಾವಳಿ ಸಂಖ್ಯೆ 8 ಅದೇ ಇದೆ. ಧರ್ಮ ಕೇಳಿದಾಗ ನಾನು ಬುದ್ಧಿಸ್ಟ್ ಅಂತ ಹೇಳ್ತೀನಿ, ಕ್ಯಾಸ್ಟ್ ಕೇಳಿದಾಗ ಬುದ್ಧಿಸ್ಟ್ ಅಂತ ಹೇಳ್ತೀನಿ. ನಾನು 2A ಹೋಗ್ಬಿಡ್ತೀನಿ ಸಟಲ್ಲಾಗಿ. ನೀವು ಬುದ್ಧಿಸ್ಟ್ ಧರ್ಮ ಹೇಳ್ತೀರಿ, ಜಾತಿ ಹೊಲೆ ಹೇಳ್ತೀರಿ, ನಿಮ್ಮನ್ನು ಬುದ್ಧಿಸ್ಟದಲ್ಲಿ ಕೌಂಟ್ ಮಾಡೋಂಗಿಲ್ಲ, ನಿಮ್ಮನ್ನು ಹೊಲೆಯಲ್ಲಿ ಕೌಂಟ್ ಮಾಡ್ತಾರೆ. ನಿಮ್ಮನ್ನು ಛಲವಾದಿಗಳಲ್ಲಿ ಕೌಂಟ್ ಬುದ್ಧಿಸ್ಟ್ ಛಲವಾದಿಯಲ್ಲಿ ಕೌಂಟ್ ಮಾಡ್ತಾರೆ. ಬುದ್ಧಿಸ್ಟ್ ಆದಿ ಕರ್ನಾಟಕ, ನಿಮ್ಮನ್ನು ಆದಿ ಕರ್ನಾಟಕದಲ್ಲಿ ಕೌಂಟ್ ಮಾಡ್ತಾರೆ ವಿನ ಬುದ್ಧಿಸ್ಟದಲ್ಲಿ ಅಲ್ಲ. ಈಗ ಅದೇ ಪಾಯಿಂಟ್ ಬೇಕಾಗಿರೋದು, ನಮ್ಮದು ಜಾತಿ ಯಾವುದೇ ಆಗಿರಲಿ, ಆದರೆ ಸರ್ಕಾರಿ ದಾಖಲೆ ಒಳಗಡೆ ಬೌದ್ಧ, ಬುದ್ಧ, ಬುದ್ಧಿಸ್ಟ್ ಅನ್ನುವಂತಹ ಜನ ಇದ್ದಾರೆ ಅನ್ನೋದು ಸರ್ಕಾರಿ ದಾಖಲೆ ಒಳಗೆ ಆಗಲಿ ಅನ್ನೋದು ಕೆಲವರ ವಾದ ಇದೆ ಸರ್. ಇದರಿಂದ
ಕಾಸ್ಟ್ ಬದಲಾಗುತ್ತೋ, ಧರ್ಮ ಬದಲಾಗುತ್ತೋ, ಅಥವಾ ವ್ಯಕ್ತಿ ಬದಲಾಗ್ತಾನೋ, ಅವನು ಬುದ್ಧಿಸ್ಟ್ ಹೌದೋ ಅಲ್ಲವೋ ಗೊತ್ತಿಲ್ಲ. ಅವನ ಧರ್ಮ ಬುದ್ಧಿಸ್ಟ್ ಇರಬೇಕು. ನಾಳೆ ಅವನು ತಿರುಗೋ ಕೋನ ಕಡಿದ್ರು ಓಕೆ, ಇರಲಿ, ಕಡಿಲಿ, ಅವನು ಕೋನ ಕಡಿಲಿ, ಹಿಂದೂ ಧರ್ಮದ ಆಚರಣೆಗಳನ್ನು ಮಾಡಲಿ, ಜಾತಿ ಹೊಲೆಯರೇ ಆಗಿರಲಿ. ಆದರೆ ಸರ್ಕಾರಿ ದಾಖಲೆ ಒಳಗಡೆ ಬೌದ್ಧ ಅಂತ ನಮ್ಗೆ ತೋರಿಸ್ಬೇಕಾಗಿದೆ ಅಂತ ನೇರವಾಗಿ ಕೆಲವೊಂದು ಲೀಡರ್ಸ್ಗಳು ಹೇಳಿದ್ರು ಸರ್ ನನಗೆ. ಅಲ್ಲ ಸರ್, ಇದು ಬೌದ್ಧ ಧರ್ಮಕ್ಕೆ ಮತ್ತು ಬಾಬಾ ಸಾಹೇಬ್ರ ವಿಚಾರಧಾರಿಕೆ ಮಾಡತಕ್ಕಂಥ ಘೋರ ಅಪಚಾರ ತಾನೆ. ಬಾಬಾ ಸಾಹೇಬ್ರು ಏನು ಹೇಳೋದು, ಆ ಹಿಂದೂ ಧರ್ಮ ಅಂತಕ್ಕಂಥ ಹೊಲಸಿನಿಂದ ನಿಮ್ಮನ್ನು ಹೊರಗೆ ತಂದಿದ್ದೇನೆ. ನನ್ನ ಜೊತೆ 1956 ಸ್ಪೀಚ್ 1956 ಅಕ್ಟೋಬರ್ 15ನೇ ತಾರೀಕು ಮಾತಾಡಿ ಹೇಳ್ತಾರೆ, ನಾನು ಹೊಲಸಿನಿಂದ ಹೊರಗೆ ಬಂದಿದ್ದೇನೆ. ನೀವು 5 ಲಕ್ಷ ಜನ ರಿಜಿಸ್ಟರ್ಡ್, ನೀವು ಕೂಡ ಹೊಲಸಿಂದ ಹೊರಗೆ ಬಂದಿರಂತ ಪರಿಭಾವಿಸ್ತೇನೆ. ಆದರೆ ವಾಪಸ್ ಆ ಹೊಲಸಿನಲ್ಲಿ ಹೋಗಬೇಡ್ರಿ. ನನ್ನ ಜೊತೆ ಸಂಪೂರ್ಣವಾಗಿ ಕಾಯವಾಚ ಮನಸಾಪೂರ್ವಕವಾಗಿ ಧಮ್ಮಕ್ಕೆ ಬರ್ರಿ. ನಿಮ್ಮ ಮೀಸಲಾತಿ ನನ್ನ ಜೇಬ್ನಲ್ಲದ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಹೇಳಿರ್ತಕ್ಕಂಥದ್ದು. ಅದೇ ವಿಚಾರ ಇಟ್ಕೊಂಡು ಈಗ ಇದೇನು ನಿಮ್ಮ ಮೀಸಲಾತಿ ನನ್ನ ಜೇಬಲ್ಲಿದೆ, ಇದು ಆರ್ಟಿಕಲ್ 370 ಏನೋ ಸಮಥಿಂಗ್, ನಮಗೆ ಯಾರು ಅಂದ್ರೆ ಹನುಮಂತ ಗುಡ್ಡಳ್ಳಿ ಅವರು ಹೇಳಿದ ಪ್ರಕಾರ, ನೀವು ಒಂದ್ ವೇಳೆ ಬುದ್ಧ ಆದ್ರೆ, ಬೌದ್ಧ ಧರ್ಮಕ್ಕೆ ನೀವು ಹೋಗಿದ್ದೆ ಆದ್ರೆ, ಬುದ್ಧಿಸ್ಟ್ ಆದ್ರೆ, ನಿಮ್ಮ ಮಾತೃಭಾಷೆಯನ್ನ ಪಾಲಿ ಅಂತ ಬರೆಸ್ಬೇಕು, ಆಡು ಭಾಷೆಯನ್ನ ಕನ್ನಡ ಬರೆಸ್ಬೇಕು. ಅಲ್ಲಿ ಒಂದು ಗೊಂದಲವನ್ನು ಅವ್ರು ಹೇಳಿದ್ರು. ಒಂದು ವೇಳೆ ನೀವು ಮಾತೃಭಾಷೆಯನ್ನ ಪಾಲಿ ಬರೆಸದೆ ಹೋದ್ರೆ ನೀವು ಬುದ್ಧಿಸ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಧರ್ಮ ಕಾಲಂನಲ್ಲಿ ಬೌದ್ಧ ಭಾಷೆ ಕೇಳ್ತಾರೆ ಅವರು, ಅದ್ರ ಭಾಷೆ ಕೇಳಿದ್ರೆ ಆದರೆ ಬೌದ್ಧ ಧರ್ಮದ ಮಾತೃಭಾಷೆ ಪಾಲಿ ಭಾಷೆ ಆಗಿರೋದನ್ನ ನೀವು ಪಾಲಿ ಅಂತ ಬರೆಸ್ಬೇಕು. ನಂತರ ನಿಮ್ಮ ರೂಢಿ ಭಾಷೆ ಯಾವುದಪ್ಪ, ಆಡು ಭಾಷೆ ಅಂದರೆ ಕನ್ನಡ ಬರೆಸ್ಬೇಕಂತ ಅವರೊಂದು ವಿವಾದಾತ್ಮಕ ಅಥವಾ ಏನೋ ಒಂದು ಗೊತ್ತಿಲ್ಲಾರ್ದಂಥ ಹೊಸ ವಿಷಯವನ್ನು ಹೇಳಿದ್ರು. ಅದು ಒಂದಿಷ್ಟು ಸಮೀಪಿದೆ. ಏನು ಸಮೀಪಿದೆ ಅಂದರೆ, ಇಲ್ಲ ಯಾವಾಗ ನಾವು ಧಮ್ಮವನ್ನು ಒಪ್ಕೋತೀವಿ ಅಂದ್ಮೇಲೆ ಸಂಪೂರ್ಣ ಬುದ್ಧಿಸ್ಟ್ ಅಂತ ಹೇಳಬೇಕು ಅಂತ. ನಾವು ಬೌದ್ಧ ಧರ್ಮದ ಜೊತೆಗೆ ಜಾತಿ ತರ್ತೀವಿ ಅಂದರೆ ಅದಕ್ಕೆ ಬಾಬಾ ಸಾಹೇಬರು ಒಂದು ಮಾತು ಹೇಳ್ತಾರೆ, ಏನಂದರೆ ಜಾತಿ ರಹಿತ ಶೋಷಣೆ ರಹಿತ ಸಮಾಜ ನಿರ್ಮಾಣ ಆಗುವವರೆಗೂ ಸ್ವರಾಜ್ಯಕ್ಕೆ ಯಾವುದೇ ಅರ್ಥ ಇಲ್ಲ ಅಂತ. ಜಾತಿನೇ ಇರಬಾರ್ದು ಅಂತ. ಆದರೆ ನೀವು ಜಾತಿ ತೊಗೊಂಡು ಬರ್ತಾ ಇದ್ರಿ. ಸೊ ಇದು ಹೇಗೆ ನೀವು ಬಾಬಾ ಸಾಹೇಬ್ರ ಅನುಯಾಯಿಗಳಾಗ್ಲಿಕ್ಕೆ ಸಾಧ್ಯತೆ ಇದೆ? ಜೊತೆಗೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನಂದರೆ, ನಾವು ಮ್ಯಾನ್ಯಲ್ ಇದ್ದರೆ ಇದು ಏನು ಯಾರು ಏನಕ್ಕೆ ಬರ್ಸಲಿ ಬಿಡಿ ಅಂತ ಹೇಳ್ತಿದ್ವಿ. ಆದರೆ ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಮತ್ತೆಲ್ಲೋ ಕೂಡ ಸ್ಪುಟ್ನಿಕ್ ಯುಗದಲ್ಲಿ ಇದ್ದ ಪ್ರಯುಕ್ತ ಎಲ್ಲಕ್ಕೂ ಕೂಡ ಆಧಾರ್ ಲಿಂಕ್ ಮಾಡ್ತಾ ಇದ್ದಾರೆ. ನಾಳೆ ಗಣತಿ ಆದ ನಂತರ ಇಂಥ ವಾರ್ಡ್ದಲ್ಲಿ ನಾವು ಇಲ್ಲಿ 35ನೇ ವಾರ್ಡ್ ನಂಬರ್ ಸುಂದರ್ ನಗರದಲ್ಲಿ ಇದ್ವಿ. ಈ ಸುಂದರ್ ನಗರದಲ್ಲಿ ನಾವು ಒಂದು 5,000 ಜನ ಬುದ್ಧಿಸ್ಟ್ ವಲಯ ಬರೆಸಿದೆ ಅಂತ ಇಟ್ಕೊಳ್ಳಿ. ಈ ಸ್ಟ್ಯಾಟಿಸ್ಟಿಕ್ ಆಳುವ ವರ್ಗದಲ್ಲಿ ಇರ್ತಾರೆ, ಅವ್ರ ಅಂಕಿ ಸಂಖ್ಯೆ ವಿಭಾಗದಲ್ಲಿ ಅದೇ ಜನಾಂಗ ಇರ್ತಾರೆ. ಅವರೆಲ್ಲ ಬ್ರೇನ್ ಇದೇ ಕೆಲಸ ಮಾಡ್ತಾ ಇದ್ದಾರೆ. ಏನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ನಮ್ಮನ್ನು ಹ್ಯಾಂಗೆ ತುಳಿಬೇಕು ಅಂತ. ಈ ಬುದ್ಧಿಸ್ಟ್ ಶೆಡ್ಯೂಲ್ ಕಾಸ್ಟ್, ಬುದ್ಧಿಸ್ಟ್ ಹೊಲೆ ಅಂತಕ್ಕಂತ ಇಟ್ಕೊಂಡ್ಬಿಟ್ಟು ಅವ್ರು ಏನಾದರೂ ಲಿಟಿಗೇಷನ್ ಮಾಡಲ್ಲ ಅಂತ ಹೆಂಗೆ ತಿಳಿತೀರಿ? ಒಂದ್ರಿ ಸರ್, ಇದು ಒಂದು ಪಾಯಿಂಟು. ಎರಡನೇ ಪಾಯಿಂಟ್ ಅಂದರೆ, ಎಟ್ ಎ ಟೈಮ್ ಹೊಲೆಯ ಸಮುದಾಯ ಮತ್ತು ಮಾದಿಗ ಸಮುದಾಯ ಎರಡು ನಾವು ಹೆಚ್ಚು ನೀವು ಹೆಚ್ಚು, ನಮಗೆ ಒಳ ಮೀಸಲಾತಿ ಬೇಕು, ನಮಗೂ ಒಳ ಮೀಸಲಾತಿ ಬೇಕಂತೇಳಿ ಹೋರಾಟ ಮಾಡಿ 6% ಈಗಾಗಲೇ ಪಡ್ಕೊಂಡಿರುವಂಥ ಸಂದರ್ಭದಲ್ಲಿ ನಾನಿಲ್ಲಿ ಯಾರನ್ನೂ ಯಾವ ಜಾತಿನೋ ಅಥವಾ ಯಾವ ಧರ್ಮ ಯಾವ ವ್ಯಕ್ತಿಗಳನ್ನು ದೂರ್ತಾ ಇಲ್ಲ ಸರ್, ಅಥವಾ ಅವ್ರನ್ನ ಇದನ್ನು ಮಾಡ್ತಾ ಇಲ್ಲ. ಬಟ್ ಅವರು ನೇರವಾಗಿ ಮಾದಿಗ ಸಮಾಜ, ಮಾದಿಗ ದಂಡೂರ ಹೋರಾಟ ಸಮಿತಿ ಇರ್ಬೋದು ಅಥವಾ ಮಾದಿಗ ಸಮಾಜದ ಮುಖಂಡರಿರ್ಬೋದು, ನೇರವಾಗಿ ಬರೆದಿದ್ದಾರೆ. ನೋಡ್ರಿ, ಧರ್ಮ ಕಾಲಮ್ನಲ್ಲಿ ಹಿಂದೂ, ಜಾತಿ ಕಾಲಮ್ನಲ್ಲಿ ಮಾದಿಗ, ಉಪಜಾತಿ ಕಾಲಮ್ನಲ್ಲಿ ಮಾದಿಗ ಬರೀರಿ ಅಂತ ಮಾಡಿದ್ದಾರೆ. ನಮ್ಮವರು ಅಂದರೆ ಹೊಲೆಯರು ಧರ್ಮ ಕಾಲಮ್ನಲ್ಲಿ ಬೌದ್ಧ, ಜಾತಿ ಕಾಲಮ್ನಲ್ಲಿ ಅಸ್ಪೃಶ್ಯ, ಉಪಜಾತಿ ಕಾಲಮ್ನಲ್ಲಿ ಹೊಲೆಯ ಅಂತ ಬರೀತಾ ಇದ್ದಾರೆ. ಸೊ ಇದನ್ನು ಇಟ್ಟುಕೊಂಡು ಈಗಾಗಲೇ ನಮ್ಮ ಸಮುದಾಯಗಳ ಮೇಲೆ ಹರಿಹಾಯುತ್ತಿರುವಂಥವ್ರು, ಕತ್ತಿ ಮಚ್ಚುತ್ತಿರುವಂಥ ಅನೇಕ ಅಸ್ಪೃಶ್ಯರು ನಾಳೆ ಏನಾದರೂ ಸುಪ್ರೀಂ ಕೋರ್ಟು ಹೈಕೋರ್ಟಿಗೂ ಇದನ್ನು ಹೋಗಿ ಯಾರು ಬೌದ್ಧರಿದ್ದಾರೆ ಅವರು ಹೊಲೆಯರಾಗಲಿಕ್ಕೆ ಹೇಗೆ ಸಾಧ್ಯ, ಅವರು SC-ಗಳಾಗಲಿಕ್ಕೆ ಹೇಗೆ ಸಾಧ್ಯ ಅಂತ ಏನಾದರೂ ಪಿಟಿಷನ್ ಹಾಕಿದರೆ ಸಮುದಾಯದ ಗತಿ ಏನು ಸರ್? ನೋಡಿ, ನಿಮ್ಮ ಮೇಲೆ ದೌರ್ಜನ್ಯ ಆದಾಗ PCR Act 1918, 1995 ಅನ್ವಯ ನೀವು ಅಟ್ರಾಸಿಟಿ ಕೇಸ್ ಮಾಡಬೇಕಾದ್ರೆ ನಾವು ಬುದ್ಧಿಸ್ಟ್ ಇದ್ದೀನಿ ಅಂದರೆ ಅಪ್ಲಿಕೇಬಲ್ ಆಗಲ್ಲ, ಕೇಸೇ ರಿಜಿಸ್ಟ್ರೇಷನ್ ಆಗಲ್ಲ. ನೀವೇನು ಹೇಳ್ಬೇಕಾಯ್ತು, ಸರ್ ನಾನು ಹೊಲೆಯರವನಿದ್ದೀನಿ, ನನ್ನ ಮೇಲೆ ದೌರ್ಜನ್ಯ ಆಗ್ಯದ ಅಂದ್ರೆ ಮಾತು ಮಾಡೋದು. ಆದರೆ ಹೊಲೆ ಅಂತಕ್ಕಂಥ ಶಬ್ದ, ಆ ಜಾತಿ ಅದು ಎಲ್ಲಿದೆ? ಅದು ಹಿಂದೂ ಧರ್ಮದಲ್ಲಿದೆ. ಆ ಹೊಲೆ ಅಂತಕ್ಕಂಥ ಶಬ್ದ ಅಥವಾ ಅದು ಶಬ್ದ ಬೌದ್ಧ ಧರ್ಮದಲ್ಲಿ ಇಲ್ಲ. ಈಗ ಅಲ್ಲಿ ಹೋಗಿರ್ತಕ್ಕಂಥ ವ್ಯಕ್ತಿ ಮೊದಲ ನೀವು ನಿಮ್ಮ ನಿಲುವನ್ನು ಸ್ಪಷ್ಟಪಡಿಸಿರಿ ಅಂತ ಹೇಳ್ತಾರೆ. ಏನಂದರೆ, ನೀನು ಹಿಂದೂ ಹೊಲೆನೋ ಬೌದ್ಧಿಸ್ಟ್ ಹೊಲೆನೋ? ಹಿಂದೂ ಹೊಲೆ ಇದ್ದರೆ ನಿನಗೆ PCR Act 1985, 1919, 1985 ಅಪ್ಲಿಕೇಬಲ್ ಆಗುತ್ತೆ. ನೀ ಬೌದ್ಧ ಹೊಲೆ ಅಂದರೆ ನನ್ನ ಬಲ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ವೇ ಇಲ್ಲ, ನೀನು 2A ಬರ್ತಿ, ನೀನು ಅಟ್ರಾಸಿಟಿ ಕೇಸ್ ಅಪ್ಲಿಕೇಬಲ್ ಆಗುತ್ತೆ ಒಂದು ಹೇಳ್ತಾರೆ. ಎರಡನೇದು, ನಾವು ಕರ್ನಾಟಕದ ಪ್ರಜ್ಞಾವಂತ ಜನತೆ ಕೇಳ್ಕೋದಿಟ್ಟೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಬೇಡ. ಬುದ್ಧನೇ ಹೇಳೋದು, ಬಾಬಾ ಸಾಹೇಬ್ರು ಕೂಡ ಹೇಳೋದು, ಬುದ್ಧನೂ ಅದು ಹೇಳೋದು. ಏನು ಪಂಡಿತರು ಬರ್ತಾರೆ,
ಆಮೇಲೆ ಭಾಳ ಜಾಣರು ಬರ್ತಾರೆ, ಅವ್ರು ಹೇಳ್ತಾರೆ, ಅವ್ರು ಹೇಳೋದು ಕೇಳಿ ಅಂತ ಹೇಳಿಲ್ಲ, ನಿನ್ನನ್ನು ನೀ ಪರಾಮರ್ಶಿಸ್ಕೊಂಡು ನಿರ್ಧಾರ ನೀನು ತಗೋಬೇಕಂತ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಭಾಳ ಜನ ದಿಕ್ಕು ತಪ್ಪಿಸ್ತಕ್ಕಂಥವ್ರದ್ದು. ಇಲ್ಲಿ ಒಂದೇ ಪ್ರಶ್ನೆ ನಾನೇನು ಕೇಳೋದಂದ್ರೆ, ಈ ರೀತಿ ಬೌದ್ಧ ಧಮ್ಮ ಜಾತಿ ಹೊಲೆಯ ಬರ್ಸ್ರಿ ಅಂತ ಹೇಳ್ತಾ ಇದ್ರಲ್ಲಪ್ಪ, ನಂದು ಒಂದು ಪ್ರಶ್ನೆ ಏನಂದರೆ, 35 ವರ್ಷದಲ್ಲಿ ಎಷ್ಟು ಜನ ಬೌದ್ಧಿಸ್ಟ್ ಹೊಲೆಯರ ಬರ್ಸಿದ್ರಿ, ಎಷ್ಟು ಜನ ಬೌದ್ಧಿಸ್ಟ್ ಸರ್ಟಿಫಿಕೇಟ್ ತೊಂದರೆ ಸ್ಟ್ಯಾಟಿಸ್ಟಿಕ್ ಅದ ನಿಮ್ಮ ಹತ್ರ 35 ವರ್ಷದಲ್ಲಿ? ಅದಕ್ಕೋತ್ತರ ಇಲ್ಲ. ಎಷ್ಟು ಜನ ಬುದ್ಧಿಸ್ಟ್ ಹೊಲೆಯ ಬರ್ಸಿ ಯಾವುದೇ ತೊಂದರೆಗೆ ವಿಘ್ನಗಳ ಬಾರದೆ ಜಾಬ್ ಸರ್ಕಾರಿ ಹುದ್ದೆಗಳಲ್ಲಿ ಅದಾರ, ಅದು ಹೇಳ್ತೀರೇನು? ಅದ್ರ ಬಗ್ಗೆ ಯಾರಿಗೆ ಸ್ಪಷ್ಟ ನಿಲುವಿಲ್ಲ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇದರಿಂದ ಈ ದ್ವಂದ್ವದಿಂದ ಏನಾದರೂ ಅನಾಹುತ ಆದರೆ ಆ ಬಡವರ ಮಕ್ಕಳ ಭವಿಷ್ಯಕ್ಕೆ ಯಾರು ಹೊಣೆಗಾರರು? ಅದರ ಬಗ್ಗೆ ಜವಾಬ್ದಾರಿ ಇಲ್ಲ. ಆಮೇಲೆ ಎಷ್ಟು ಜನ ಮಾತಾಡ್ತಾರೋ ಕಾನೂನಾತ್ಮಕವಾಗಿ ಮಾತಾಡ್ತಾ ಇಲ್ಲ. ಜುಡಿಷರಿ ಅವ್ರು ಏನು ಮಾತಾಡ್ತಾರೋ ಭಾವನಾತ್ಮಕವಾಗಿ, ಆಮೇಲೆ ನಂದೇ ನಡೀಲಿ ಅಂತಕ್ಕಂಥ ಧೋರಣೆಯಿಂದ, ಇಲ್ಲ ನಾವು ಒಂದು ಗುಂಪು ಮಾಡಿ ನಾವು ನಿರ್ಧಾರ ಮಾಡಿ ನಮ್ಮದು ನಡಿಬೇಕು ಅನ್ನೋ ಗುಂಪಿನಿಂದ ಇದು ಏನಾಗ್ಬಿಡುತ್ತೆ ಅಂದರೆ, ನಮ್ಮ ಒಂದು ಸ್ವಾರ್ಥ ಸಮಾಜಕ್ಕೆ ದಿಕ್ಕು ತಪ್ಪಿಸ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥದ್ದು. ಆದಾಗಿ ಕೂಡ ನಾನು ಹೇಳ್ತಾ ಇದ್ದೀನಿ ಹಿಂಗೆ ಬರ್ಸಿರಿ ಅಂತ ನಾನು ಹೇಳಲ್ಲ, ಮತ್ತು ಅವ್ರು ಹೇಳ್ತಾ ಇದ್ದಾರೆ ಹಂಗೆ ಬರ್ಸಿರಿ ಅಂತ ಹೇಳಲ್ಲ. ಸ್ವತಃ ವಿವೇಚನೆಗೆ ಬಿಟ್ಟದ್ದು. ನೋಡಿ, ನಮಗೆ ಅದು ಜಾತಿನೇ ಬೇಕು ಅಂದರೆ ನಿಮಗೆ ಯಾರೋ ಧಮ್ಮಕ್ಕೆ ಬರ್ರಿ ಅಂತ ಕೇಳಂಗಿಲ್ಲ, ನೀವು ಜಾತಿನೇ ಇದ್ದು ಬಿಡ್ರಿ. ಸೊ ಅದಕ್ಕಾಗಿ ಹೇಳೋದಿಷ್ಟೇ, ನೀವು ಬುದ್ಧಿಸ್ಟ್ ಹೊಲೆಯ ಬರ್ಸರು ನಿಮಗೆ ಹೊಲೆನ ಅಂತ ಕರೀತಾರೆ, ನಿಮಗೆ ಹಿಂದೂ ಬರ್ಸರು ಹಿಂದೂ ಹೊಲೆಯ ಬರ್ಸರು ಹೊಲೆ ಅಂತ ಕರೀತಾರೆ. ಈಗ ತಾನೇ ಒಂದು ವಿಡಿಯೋ ನೋಡಿದ ಅವರು ವಕೀಲರು, ನಮ್ಮ ಮಾದಕ ಸಮುದಾಯದ ವಕೀಲರು ನೋಡಿದು, ನಾವು ಯಾವೊಂದು ಬುದ್ಧಿಸಮ್ ಬಗ್ಗೆ ಏನೂ ತಲೆ ಕೆಡಿಸ್ಕೋಬೇಡ್ರಿ, ನಾವು ಧರ್ಮ ಹಿಂದೂ ಬರೆಸಿ, ಆಮೇಲೆ ಜಾತಿ ಮಾದಿಗೆ ಬರೆಸಿ, ಉಪಜಾತಿ ಮಾತಿಗೆ ಸಂಬಂಧಿತ ಬರೆಸಿ, ಏನು ಗೊಂದಲ ಹಾಕೋಬೇಡ್ರಿ ಅಂತ. ನಾನು ಹೇಳೋದಿಷ್ಟೇ, ಧರ್ಮನ ಬುದ್ಧಿಷ್ಟ ಜಾತಿನೂ ಬುದ್ಧಿಷ್ಟ ಅಂತ ಬರೆಸಿದ್ರೆ ನಿಮ್ಗೇನು ತೊಂದರೆ ಆಗ್ತಾ ಇದೆ? ಇಲ್ಲಿ ಪ್ರೇಕ್ಷಕರ ಗಮನಕ್ಕೆ ತರ್ತಾ ಇದ್ದೀನಿ ಸ್ನೇಹಿತರೆ, ದಯವಿಟ್ಟು ನೀವು ವಿಚಾರ ಮಾಡಿರಿ. ನಾನು ಹೇಳ್ತೀನಿ ಅಂತ ಬೇಡ, ನಮ್ಮ ಸಹೋದರ ಯಮನಪ್ಪ ಅವ್ರು ಹೇಳ್ತಾರಂತ ಬೇಡ. ಏನಂದರೆ, ಸಮಕಾಲೀನ ಸಂದರ್ಭದಲ್ಲಿ ನಾವು ಹೊಲೆಯ ಕ್ಯಾಟಗರಿಯಲ್ಲಿ ಇದ್ದರೆ ನಮಗೆ 6% ಮೀಸಲಾತಿ ಇದೆ. ಈಗ ಅದನ್ನೇ ನಾವು ಧರ್ಮ ಬುದ್ಧಿಷ್ಟ ಜಾತಿ ಬುದ್ಧಿಷ್ಟ ಅದರಲ್ಲಿ ಸಂಪೂರ್ಣವಾಗಿ ನಾವು ಧರ್ಮಕ್ಕೆ ಸರೆಂಡರ್ ಆಗಿ ಹೋದರೆ ನಮಗಲ್ಲಿ 15% ಮೀಸಲಾತಿ ಇದೆ. ಇಲ್ಲಿ 6% ಬಹಳಷ್ಟು ಕಾಂಪಿಟೇಷನ್ ಇದೆ, ಅಲ್ಲಿ ಹೇಳ್ಕೊಳ್ಳೋಷ್ಟು ಕಾಂಪಿಟೇಷನ್ ಇಲ್ಲ. ಸೊ ಅದಕ್ಕಾಗಿ ಭವಿಷ್ಯ ಬಾಬಾ ಸಾಹೇಬರು ಹೇಳಿದಾಗೆ ಭವಿಷ್ಯ ನಮಗೆ ಧಮ್ಮದಲ್ಲಿದೆ. ಅಲ್ಲಿ ಸ್ವಾಭಿಮಾನ ಸಿಗುತ್ತೆ, ನಮಗೆ ಜಾತೀಯತೆ ಇರೋಂಗಿಲ್ಲ, ಮತ್ತು ಮೀಸಲಾತಿ 15% ಇದೆ, ಮತ್ತು ನಮ್ಗೆ ಯಾರು ಕೂಡ ನಮ್ಗೆ ಐಡೆಂಟಿ ಸರ್ ಅದು 15% ಮೀಸಲಾತಿ 2A ಕ್ಯಾಟಗರಿ ಪ್ರವರ್ಗ 2 ರೂಲ್ ನಂಬರ್ 9 2A ಕ್ಯಾಟಗರಿ ಅಂತ ಬರ್ತದೆ. 15% ಅಂತ ಯಾವ್ದ್ರ ಮ್ಯಾಗ ತಾವು ಹೇಳ್ತಾ ಇದ್ದೀರಿ? ಇಲ್ಲ, 102 ಜಾತಿಗಳಿಗೆ 15% ಫಿಕ್ಸ್ ಮಾಡಿದ್ದಾರೆ. ತೋರಿಸ್ತೀನಿ ನಿಮಗೆ. ಮೀಸಲಾತಿ ಕಾಯ್ದೆ 2002 ಏಪ್ರಿಲ್ 11 ಈಗ ಈ ಕಾಯ್ದೆಯಲ್ಲಿ ಕ್ಯಾಟಗರಿ ನಂಬರ್ 1 4%, ಕ್ಯಾಟಗರಿ ನಂಬರ್ 2A 15%. ಸೊ ಇದರಲ್ಲಿ ಕಾಲಂ ನಂಬರ್ 9 ಬುದ್ಧಿಸ್ಟ್ ಇದೆ. ಬುದ್ಧಿಸ್ಟ್ ಇದರಲ್ಲಿ ಬುದ್ಧಿಸ್ಟ್ ಹೊಲೆಯ ಇಲ್ಲ. ನೀವು ಓನ್ಲಿ ಬುದ್ಧಿಸ್ಟ್ ಹೊಲೆ ಇದ್ರೆ ಎಸ್ ನಾವು ಬುದ್ಧಿಸ್ಟ್ ಹೊಲೆಯ ಬರ್ಸೋಣ ಅಂತ ಹೇಳ್ತಿದ್ವಿ. ಆದರೂ ಬರ್ಸ್ತಕ್ಕಂಥವ್ರಿಗೆ ನಮ್ದೇನು ಅಭ್ಯಂತರ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ, ಜೊತೆಗೆ 1-2 ಎಕ್ಸಾಂಪಲ್ ಹೇಳ್ತೀನಿ. ವಿತಂಡವಾದ ಮಾಡಿಬಿಡಿ ದಯವಿಟ್ಟು. ಯಾಕಂದರೆ ಈ ನಾನೊಬ್ಬ ಲಾಯರ್ ಆಗಿದ್ದು, ಆಮೇಲೆ ಒಬ್ಬ ಸಂಶೋಧನೆ ವಿದ್ಯಾರ್ಥಿ ಆಗಿದ್ದು, ನಾನು ನನ್ನ ಸಮಾಜದ ಗಮನಕ್ಕೆ ತರ್ತಾ ನಾ ಹೇಳೋದು ಬರೀರಿ ಅಂತ ಹೇಳಲ್ಲ. ನನ್ನ ಸಮಾಜದ ಗಮನಕ್ಕೆ ತರ್ತಕ್ಕಂಥ ಏನಂದರೆ, ಜಾತಿಯನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 341 ಆ್ಯಂಡ್ 342. ಆಮೇಲೆ ಜಾತಿಯನ್ನು ಸೇರಿಸ್ತಕ್ಕಂಥದ್ದು, ಪಟ್ಟಿಯಲ್ಲಿ ಸೇರಿಸ್ತಕ್ಕಂಥದ್ದು, ತೆಗೆದು ಹಾಕ್ತಕ್ಕಂಥದ್ದು ರಾಷ್ಟ್ರಪತಿಯವರಿಗೆ ಮಾತ್ರ ಅಧಿಕಾರ ಇದೆ. ಅವ್ರ ಅಂಕಿತ ಇರಲಾರ್ದೆ ಸಾಧ್ಯನೇ ಇಲ್ಲ. ಅದಕ್ಕೆ ಮತ್ತೆ ಪೂರಕವಾಗಿರ್ತಕ್ಕಂಥ ಏನಂದರೆ, ಈ ಸಂಬಂಧವಾಗಿ ಅಂದರೆ ಈ ಹೊಲೆಯ ಬುದ್ಧಿಸ್ಟ್ ಸಂಬಂಧವಾಗಿ ಅಥವಾ ಹೊಲೆಯ ಬುದ್ಧಿಸ್ಟ್ ಮಹಾರ್ ಸಂಬಂಧವಾಗಿ 1965 ಅಕ್ಟೋಬರ್ 26 ದಿವಸ ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ. ಇದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ಇದು ಪಂಜಾಬ್ರಾವ್ ವರ್ಸಸ್ ಡಾಕ್ಟರ್ DP ಮೇಷರಾಮ್ ಆ್ಯಂಡ್ ಅದರ್ಸ್ ಅಂತಕ್ಕಂಥ ಕೇಸ್ನಲ್ಲಿ 26/10/1964 ಒಂದು ಜಜ್ಮೆಂಟ್ ಆಗಿದೆ. ಏನು ಜಜ್ಮೆಂಟ್ ಆಗಿದೆ ಅಂದರೆ, ಈ DP ಮೇಷರಾಮ್ ಅಂತಕ್ಕಂಥವ್ರು 1956 ಮಾಸ್ ಕನ್ವರ್ಸೇಷನ್ ಬಾಬಾ ಸಾಹೇಬ್ರ ಜೊತೆಗೆ ಬೌದ್ಧ ಧರ್ಮಕ್ಕೆ ಧರ್ಮಾಂತರಗೊಂಡು ಅವರ ಆಚಾರ ವಿಚಾರ ಸಂಸ್ಕೃತಿ ಎಲ್ಲವೂ ಕೂಡ ಬುದ್ಧಿಸಮ್ ಇತ್ತು. ಇವರು 1962 ಫೆಬ್ರವರಿ 27 ದಿವಸ ನಾಗ್ಪುರ್ ಕಾನ್ಸ್ಟಿಟ್ಯೂನ್ಸಿಲಿಂದ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಲಿಂದ ಇವರು ನಾಮಿನೇಷನ್ ಫೈಲ್ ಮಾಡಿರ್ತಾರೆ. ಸೊ ಅವಾಗ ಇವ್ರು ನಾಮಿನೇಷನ್ ರಿಜೆಕ್ಟ್ ಮಾಡಿದಾಗ ಇವರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಏನು ವ್ಯಾಖ್ಯಾನ ಮಾಡಿದೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನೋಡಿ. ಸುಪ್ರೀಂ ಕೋರ್ಟ್ ಏನು ಹೇಳ್ತಂದ್ರೆ,
ಈ ಬುದ್ಧಿಸ್ಟ್ ಮಹಾರ್ ಹ್ಮ್ ಇದು ರಾಷ್ಟ್ರಪತಿಯವರು ಅನುಮೋದನೆ ನೀಡಿರ್ತಕ್ಕಂಥ ಆಕ್ಟ್ನಲ್ಲಿ ಅಂದ್ರೆ 1956 ರಿಸರ್ವೇಶನ್ ಕಾಯ್ದೆಯಲ್ಲಿ ಈ ಬುದ್ಧಿಸ್ಟ್ ಮಹಾರ್ ಅಂತಕ್ಕಂಥ ಜಾತಿಯ ಪಟ್ಟಿಯಲಿಲ್ಲ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ರಿಸರ್ವೇಶನ್ ಆಕ್ಟ್ 1956ನಲ್ಲಿ ಹಿಂದೂ ಧರ್ಮ ಮತ್ತು ಸಿಖ್ ಧರ್ಮ ಮತ್ತು ಬೌದ್ಧ ಧರ್ಮವು ಕೂಡ ಶೆಡ್ಯೂಲ್ ಕಾಸ್ಟ್ದವ್ರು ಇದ್ದರೂ ಕೂಡ ಅವ್ರನ್ನು ಬೌದ್ಧ ಧರ್ಮವನ್ನು ಕೂಡ ಶೆಡ್ಯೂಲ್ ಕಾಸ್ಟ್ ಅಂತ ಪರಿಗಣಿಸಿರಿ ಅಂತ. ಯಾವುದಕ್ಕೆ ಸಂಬಂಧಪಟ್ಟಂಗೆ ಪರಿಗಣಿಸಬೇಕು ಅನ್ನೋದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 25 ಕ್ಲಾಸ್ 2 ಕ್ಲಾಸ್ ಬಿ ಈ ಸೆಕ್ಷನ್ ಪ್ರಕಾರ ವ್ಯಾಖ್ಯಾನ ಮಾಡ್ತಾರೆ. ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ರೆ ದಯವಿಟ್ಟು ನೋಡಿ, ನಿಮಗಿದು ಅರ್ಥ ಆದರೆ ಮತ್ತು ನಿಮಗಿದು ಹಿಡಿಸಿದ್ರೆ ಮಾತ್ರ ಇದನ್ನು ಸ್ವೀಕಾರ ಮಾಡಿ, ಇಲ್ಲಾಂದ್ರೆ ಇಲ್ಲೇ ಬಿಟ್ಟು ಬಿಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ ನಾನು ನಿಮಗೆ. ಏನಂದ್ರೆ ನೋಡಿ, ಇಟ್ ವಾಸ್ ದ intended that the word Hindu used in this paragraph should have a wide meaning. Similar to that, the explanation just quoted here would have been no need to make a mention of the Sikh religion. ಮುಂದುವರೆದು ಹೇಳ್ತಾರೆ ನೋಡಿ, ಫ್ರಾಮ್ ದ ಫ್ಯಾಕ್ಟ್ ದಟ್ ಏನು ಫ್ಯಾಕ್ಟ್ ಅಪ್ಪ ಅಂದರೆ ರಿಲಿಜನ್ ಹಿಂದೂ ಧರ್ಮದ ಭಾಗವಾಗಿರ್ತಕ್ಕಂಥ ಸಿಖ್ ಸಂಬಂಧಪಟ್ಟಂಗೆ, ಫಾರ್ ದ ಫ್ಯಾಕ್ಟ್ ದಟ್ ಎ ಸ್ಪೆಷಲ್ ಮೆನ್ಷನ್ ಈಸ್ ಮೇಡ್ ಆಫ್ ದ ಸಿಖ್ ರಿಲಿಜನ್, it would follow that the word Hindu is used in the narrower sense of the Orthodox Hindu religion, which recognize castes and contains injection based on caste distinction. ಸೊ ಮುಂದುವರೆದು ಏನು ಹೇಳ್ತಾನೆ ಕಂಡೀಷನ್ ನಂಬರ್ 15ರಲ್ಲಿ, ಫಾರ್ ದ ಫಾರ್ ಗೋಯಿಂಗ್ ನೋಡಿ, ಇದು ತುಂಬ ನಾವು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಜಜ್ಮೆಂಟ್ದಲ್ಲಿ. ಫಾರ್ ದ ಫಾರ್ ಗೋಯಿಂಗ್ ರೀಸನ್ we are satisfied that respondent number 1 ಅಂದ್ರೆ ಮೇಸರಾಮ್, I need choose to be Hindu at the date of his nomination and that consequently he was ineligible to be a candidate for election from constituency reserved for the member of scheduled caste. In the circumstances, the tribunal was right in the setting aside his election. ಅಕಾರ್ಡಿಂಗ್ಲಿ ವಿ ಅಲೋ ದ ಅಪೀಲ್. ಅಂದರೆ ಇವ್ರೇನು ಹೇಳ್ತಾರೆ, ನೀವು 1956 ಬೌದ್ಧ ಧರ್ಮಕ್ಕೆ ಸ್ವೀಕಾರ ಮಾಡಿದ ನಂತರ ನೀವು ಹಿಂದೂ ಧರ್ಮವನ್ನು ಬಿಟ್ಟು ಬಂದ್ರಿ. ಸೊ ಬಿಟ್ಟು ಬಂದ ಸಲುವಾಗಿ ನಿಮ್ಮನ್ನು ಶೆಡ್ಯೂಲ್ ಕಾಸ್ಟ್ ಅಂತೇಳಿ ಪರಿಗಣನೆ ಮಾಡಿ ನಿಮಗೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಭ್ಯರ್ಥಿಯನ್ನು ಪರಿಗಣಿಸಲಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ನಿಮ್ಮ ನಾಗ್ಪುರ ಹೈಕೋರ್ಟ್ ಅಂದರೆ ಹೈಕೋರ್ಟ್ನನ್ನು ನಾವು ಎತ್ತಿ ಹಿಡಿತೀವಿ ಅಂತಕ್ಕಂಥ ಮಾತನ್ನು ಈ ಸುಪ್ರೀಂ ಕೋರ್ಟ್ದಲ್ಲಿ. ಅಂದರೆ ಈ ಸುಪ್ರೀಂ ಕೋರ್ಟ್ದ ಈ ಜಜ್ಮೆಂಟ್ ವ್ಯಾಖ್ಯಾನ ಅಂದರೆ ಬೌದ್ಧ ಧರ್ಮ ಇದರಲ್ಲಿ ಸಾಮಾಜಿಕ ತಾರತಮ್ಯ ಇಲ್ಲ, ಬೌದ್ಧ ಧರ್ಮ ಇದರಲ್ಲಿ ಜಾತಿ ವ್ಯವಸ್ಥೆ ಇಲ್ಲ. ಹೀಗಿದ್ದ ಜೊತೆಗೆ ಇನ್ನೊಂದು ಮೂರನೇದೇನೆಂದರೆ 1900 ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 341 ಆ್ಯಂಡ್ 342 ಅನ್ವಯ ಇದು 1956 ಆಗಿರ್ಬೋದು ಅಥವಾ 1976 ಆಗಿರ್ಬೋದು, ರಾಷ್ಟ್ರಪತಿಯವರು ಅಂಕಿತ ಮಾಡಿರ್ತಕ್ಕಂಥ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ ಏನಿದೆಯಲ್ಲ ಆ ಲಿಸ್ಟ್ನಲ್ಲಿ ಈ ಜಾತಿ ಇರದೇ ಇದ್ದ ಪ್ರಯುಕ್ತ ನಿಮಗೆ ಶೆಡ್ಯೂಲ್ ಕಾಸ್ಟ್ ಸರ್ಟಿಫಿಕೇಟ್ ಕೊಡೋಕೆ ಬಿಡ, ರಿಸರ್ವೇಷನ್ ಕೊಡೋಕೆ ಬರಲ್ಲ ಅಂತಿರೋದು. ಇದು ಅಷ್ಟೇ ಅಲ್ಲ, ಮದ್ರಾಸ್ ಹೈಕೋರ್ಟ್ ಜಜ್ಮೆಂಟ್ ಕೂಡ ಆಗಿರ್ತಕ್ಕಂಥ ನಿಮ್ಗೆ ಗಮನಕ್ಕೆ ತರ್ತದೆ. ಇದು ಮದ್ರಾಸ್ ಹೈಕೋರ್ಟ್ 2007ರಲ್ಲಿ ಸರ್ ಇಲ್ಲ 12/9/2018ರಲ್ಲಿ ಜಜ್ಮೆಂಟ್, 18ರಲ್ಲಿ ಜಜ್ಮೆಂಟ್ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಇದರ ಬಗ್ಗೆ ನೋಡಿ, ಬುದ್ಧಿಸ್ಟ್ ಆದಿ ದ್ರಾವಿಡ ಅಲ್ಲಿದ್ದು ಹೇಳಿದ್ದಾರೆ, ನಮ್ಮಲ್ಲಿದಂತ ಬರಂಗಿಲ್ಲ. ಯಾವಾಗ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 341 ಆಗಿರ್ಬೋದು 342 ಆಗಿರ್ಬೋದು ಇದರ ಬಗ್ಗೆ ವ್ಯಾಖ್ಯಾನ ಮಾಡಿದ್ರೆ, ಇದು ಹಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇದ್ರ ಬಗ್ಗೆ ವ್ಯಾಖ್ಯಾನ ಮಾಡಿದ್ರೆ ಎಲ್ಲ ಕಡೆ ವ್ಯಾಖ್ಯಾನ ಅಷ್ಟೇ ಇರುತ್ತೆ. ಇದ್ರ ಬಗ್ಗೆ ಇದರಲ್ಲೂ ಕೂಡ ಅದನ್ನೇ ವ್ಯಾಖ್ಯಾನ ಮಾಡ್ತಾರೆ. ಏನಂದ್ರೆ ನೀವು ಬೌದ್ಧ ಧರ್ಮದಲ್ಲಿ ಜಾತೀಯತೆ ಇಲ್ಲ, ಎರಡನೇದಾಗಿ ಬೌದ್ಧದಲ್ಲಿ ಸಾಮಾಜಿಕ ತಾರತಮ್ಯ ಇಲ್ಲ, ಮೂರನೇದಾಗಿ ಬೌದ್ಧ ಆದಿ ದ್ರಾವಿಡ ಇದ್ರಾಗ ಆದಿ ದ್ರಾವಿಡ ಅಂತ ತೋರಿಸಿದ್ದಾನೆ. ಯಾಕಂದ್ರೆ ಕರ್ನಾಟಕ ಲಿಸ್ಟ್ನಲ್ಲೂ ಕೂಡ ಇದೆ. ಬೌದ್ಧ ಆದಿ ದ್ರಾವಿಡ ಅಂದ್ರೆ ಬೌದ್ಧ ಆದಿ ಕರ್ನಾಟಕ, ಬೌದ್ಧ ವಲಯ ಅಂತ ಪರಿಭಾವಿಸಬೇಕು. ಬೌದ್ಧ ಆದಿ ದ್ರಾವಿಡ ಅಂತಕ್ಕಂಥ ರಾಷ್ಟ್ರಪತಿಯವರು ಅಂಕಿತ ಮಾಡಿರ್ತಕ್ಕಂಥ ಈ 1976 ಶೆಡ್ಯೂಲ್ ಕಾಸ್ಟ್ ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಸಿವ್ ಆಕ್ಟ್ ಇದೆಯೋ ಆ ಪಟ್ಟಿಯಲ್ಲಿ ಇಲ್ಲ. ಸೊ ಅದಕ್ಕಾಗಿ ನಿಮಗೆ ಈ ಶೆಡ್ಯೂಲ್ ಕಾಸ್ಟ್ ಸರ್ಟಿಫಿಕೇಟ್ ಕೊಡೋಕೆ ಬರೋದಿಲ್ಲ ಅಂತೇಳೋದು ಈ ಮಡ್ರಾಸ್ ಹೈಕೋರ್ಟ್ ಜಜ್ಮೆಂಟ್ ಆಗಿರ್ತಕ್ಕಂಥದ್ದು. ಈಗ ಕೆಲವೊಬ್ರು ಏನೋ ಬರೆದ್ರು, ಏನಂದ್ರೆ ಇದು ಮಡ್ರಾಸ್ನಲ್ಲಿ ಆಗಿರ್ತಕ್ಕಂಥದ್ದು ರೀ, ಇಲ್ಲೇನೋ ಸಂಬಂಧ ಇಲ್ಲ ಅಂತಕ್ಕಂಥದ್ದು. ದಯವಿಟ್ಟು ಸ್ನೇಹಿತರೆ ಅರ್ಥ ಮಾಡ್ಕೊರಿ, ಯಾರು ನ್ಯಾಯವಾದಿಗಳಿದ್ದೀರಿ
ಮತ್ತು ಸಂವಿಧಾನದ ಬಗ್ಗೆ ತಿಳುವಳಿಕೆ ಇದೆ ಅವರಿಗೆ ಬಹಳ ಜಲ್ದಿ ಅರ್ಥ ಆಗುತ್ತೆ. ಉಳಿದಿರ್ತಕ್ಕಂಥ ಪ್ರಜ್ಞಾವಂತರಿಗೆ ಅರ್ಥ ಆಗುತ್ತೆ. ವಿತಂಡವಾದ ಮಾಡ್ತಕ್ಕಂಥವ್ರು ನಾನೇನು ಹೇಳೋಕೆ ಹೋಗಲಾರಿ, ಅದು ನಿಮಗೆ ಬಿಟ್ಟಿರ್ತಕ್ಕಂಥ ವಿಷಯ. ಅದಕ್ಕಾಗಿ ಇನ್ನೊಂದು ಸರಿ ಸ್ಪಷ್ಟವಾಗಿ ಹೇಳ್ತೀನಿ ನಾನು ನಿಮಗೆ, ದಯವಿಟ್ಟು ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 341 342 ಅನ್ವಯ ಜಾತಿ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು, ಆ ಪಟ್ಟಿಯಲ್ಲಿ ಇರ್ತಕ್ಕಂಥವರಿಗೆ ಮಾತ್ರ ಶೆಡ್ಯೂಲ್ ಕಾಸ್ಟ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ ಮತ್ತು ಅವ್ರಿಗೆ ಶೆಡ್ಯೂಲ್ ಕಾಸ್ಟ್ನ ಅನ್ವಯ ಮೀಸಲಾತಿ ಕೊಡ್ತಾರೆ. ಸೊ ಈ ಮಹಾರಾಷ್ಟ್ರದಲ್ಲೂ ಕೂಡ ಇದನ್ನೇ ಮಾಡಿದ್ರು. ಯಾರು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ರಾಜಕೀಯ ಪುಡಾರಿಗಳು ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ರೆಡಿ ಮಾಡಿ ರಿಲಿಜನ್ ಕಾಲಮ್ ಮತ್ತು ಕಾಸ್ಟ್ ಕಾಲಮ್ ಮಾಡಿಬಿಟ್ರು. ರಿಲಿಜನ್ದಲ್ಲಿ ಬುದ್ಧಿಸ್ಟ್, ಕಾಸ್ಟ್ದಲ್ಲಿ ಮಹಾರ ಅಥವಾ ನೀವು ಬುದ್ಧಿಸ್ಟ್ ಮಾಡಿಬಿಟ್ಟು ಬುದ್ಧಿಸ್ಟ್. ಹೌದು. ಅದು ಈಗ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಅದರಿಂದ ಎಷ್ಟೋ ಮಕ್ಕಳ ಭವಿಷ್ಯ ಹಾಳಾಗಿದೆ. ಇವತ್ತೆಲ್ಲರೂ ಕೂಡ ಮಹಾರ ಬುದ್ಧಿಸ್ಟ್ ಬರೆಸ್ತಾ ಇದ್ದಾರೆ. ನಿನ್ನೆ ನಾನು ವಿಲಾಸ್ ಗಾಯಕ್ವಾಡ್ ಅವರಿಗೆ ಮತ್ತು ಕೆಲವು ಆ್ಯಕ್ಟಿವಿಸ್ಟ್ಗಳು ಫ್ರೆಂಡ್ಸಿಗೆ ಫೋನ್ ಮಾಡಿದೆ, ಅಯ್ಯೋ ಅದು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಐತೆ ಸರ್, ಮಕ್ಕಳ ಭವಿಷ್ಯ ಹಾಳಾಯಿತು. ಈಗ ನಾವು ಧರ್ಮ ಬುದ್ಧಿಷ್ಟ, ಜಾತಿ ಬುದ್ಧಿಷ್ಟ ಬರೆದ್ವಿ, ಏನಿಲ್ಲ ನನ್ನ ಮಗಳು ಕೂಡ ಈಗ ತಾಲೂಕು ಆಫೀಸರ್ ಆಗಿದ್ದಾಳೆ ಅಂತಕ್ಕಂಥ ಮಾತನಾಡೋದು. ಅದು ಕರ್ನಾಟಕದ ದಯವಿಟ್ಟು ನಿಮ್ಮ ಕಳಕಳಿ ಈ ಪಾಯಿಂಟ್ ಮುಖ್ಯವಾಗಿ ನಮ್ಮ ವೀಕ್ಷಕರು ಗಮನಿಸಬೇಕು. ಧರ್ಮ ಕಾಲಂನಲ್ಲಿ ಬುದ್ಧಿಷ್ಟ, ಜಾತಿ ಕಾಲಂನಲ್ಲಿ ಬುದ್ಧಿಷ್ಟ, ಉಪಜಾತಿ ಕಾಲಂನಲ್ಲೂ ಬುದ್ಧಿಷ್ಟ. ಎಸ್, ಹಂಗ ಬರ್ಸಿದ್ರೆ 15% ಮೀಸಲಾತಿ, ಪ್ರವರ್ಗ 2ರಲ್ಲಿ 2A ಮೀಸಲಾತಿ ನಮಗೆ ದೊರಕುತ್ತದೆ ಸರ್. ಇಲ್ಲಿ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ನನ್ನ ಎಲ್ಲ ಬುದ್ಧ ಉಪಾಸಕ ಗಮನಕ್ಕೆ ತರ್ತಾ ಇದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕ್ರೈಸ್ತ ಧರ್ಮದಲ್ಲಿ ಜಾತಿ ಇಲ್ಲ, ಇಸ್ಲಾಂ ಧರ್ಮದಲ್ಲಿ ಜಾತಿ ಇಲ್ಲ, ಬೌದ್ಧ ಧರ್ಮದಲ್ಲಿ ಜಾತಿ ಇಲ್ಲ. ಓಕೆ, ಆದರೆ ಥರ್ಡ್ ಬಿದಲ್ಲಿ ಮುಸಲ್ಮಾನರಿಗೆ 4% ರಿಸರ್ವೇಷನ್ ಕೊಡ್ತಾ ಇದ್ರೆ, ಈಗ ಬಹುಶಃ ಬಂದ್ ಮಾಡಿದ್ರೆ ಈಗ 2Aದಲ್ಲಿ ಸೀರಿಯಲ್ ನಂಬರ್ 9 ಬೌದ್ಧರಿಗೆ 15% ಮೀಸಲಾತಿ ಕೊಡ್ತಾ ಇದ್ದಾರೆ, ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಯಾಕೆಂದ್ರೆ ಈ ಹಿಂದೂ ಧರ್ಮದಿಂದ ಧರ್ಮಾಂತರಗೊಂಡು ಬೌದ್ಧ ಧರ್ಮಕ್ಕೆ, ಕ್ರೈಸ್ತ ಧರ್ಮಕ್ಕೂ, ಇಸ್ಲಾಂ ಧರ್ಮಕ್ಕೂ ಜನ ಧರ್ಮಾಂತರಗೊಂಡಾಗ ಅಲ್ಲಿ ಇವರು ಸಾಮಾಜಿಕವಾಗಿ, ಅಲ್ಲೂ ಕೂಡ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದ ಪ್ರಯುಕ್ತ ಸಂವಿಧಾನಬದ್ಧವಾಗಿ, ಅಂದರೆ ಯಾವುದೇ ವ್ಯಕ್ತಿಯಾಗಿರಲಿ ಭಾರತದಲ್ಲಿರ್ತಕ್ಕಂಥ ಭಾರತ ಪ್ರಜೆಗಳಿಗೆ ಅವರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಏನಾದರೂ ತೊಂದರೆಗೀಡಾದರೆ ಅಥವಾ ಹಿಂಬಳಿಕೆ ಇದ್ರಂದರೆ ಅವರ ಸಬಲೀಕರಣಕ್ಕಾಗಿ ಶಾಸನಗಳು ಮಾಡಬೇಕಂತೇಳಿ ಸಂವಿಧಾನ ಒಂದು ಪ್ರದತ್ತವಾಗಿರ್ತಕ್ಕಂಥ ಅಧಿಕಾರ ಆಯಾ ರಾಜ್ಯ ಸರ್ಕಾರಗಳು ಕೊಟ್ಟ ಪ್ರಯುಕ್ತ ಈ ಧರ್ಮಗಳನ್ನೇ ಜಾತಿ ಅಂತ ಪರಿಭಾವಿಸಿ, ಧರ್ಮದಲ್ಲಿ ಜಾತಿ ಇಲ್ಲ, ಆದರೆ ಅವರಿಗೆ ನಾವು ಸೌಲಭ್ಯ ಕೊಡಬೇಕಾದ್ರೆ ಧರ್ಮ ಆಧಾರಿತವಾಗಿ ಸೌಲಭ್ಯ ಇಲ್ಲ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಜಾತಿ ಆಧಾರಿತ ಮೀಸಲಾತಿ ಕೊಡಕ್ಕೆ ಅವಕಾಶ ಇದೆ. ಅದಕ್ಕಾಗಿ ಘನತೆವೆತ್ತ ಸರ್ಕಾರ ಏನ್ ಮಾಡ್ತಂದ್ರೆ ಈ ಬೌದ್ಧ ಧರ್ಮನೂ ಹೌದು, ಬೌದ್ಧ ಜಾತಿನೂ ಹೌದು ಅಂತ ಪರಿಭಾವಿಸಿ ನಮಗೆ 15% ಮೀಸಲಾತಿಯಲ್ಲಿ ಸೇರಿಸೋರು. ಹಾಗೆಯೇ ಕ್ರೈಸ್ತ ಧರ್ಮದಲ್ಲಿ ಜಾತಿ ಇಲ್ಲ, ಆದಾಗಿ ಕೂಡ ಕ್ರೈಸ್ತ ಧರ್ಮನೂ ಹೌದು, ಕ್ರೈಸ್ತ ಜಾತಿನೂ ಹೌದು, ಇಸ್ಲಾಂ ಧರ್ಮನೂ ಹೌದು, ಇಸ್ಲಾಂ ಜಾತಿನೂ ಹೌದು. ಈ ರೀತಿ ಧರ್ಮ ಮತ್ತು ಧರ್ಮದಲ್ಲಿ ಧರ್ಮೀಯರಿಗೆ ಆ ಧರ್ಮವನ್ನೇ ಜಾತಿ ಅಂತ ಪರಿಭಾವಿಸಿ ಮೀಸಲಾತಿ ಕಲ್ಪಿಸಿಕೊಟ್ಟು ಅವರನ್ನು ತಳಮಟ್ಟದ ಮೇಲೆತ್ತಕ್ಕಂಥ ಕೆಲಸ ಸರ್ಕಾರ ಮಾಡಿದೆ. ಅದಕ್ಕಾಗಿ ಸ್ನೇಹಿತರೆ, ದಯವಿಟ್ಟು ನಿಮಗೆ ಕಳಕಳಿ ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ ಅಂತ ಬೇಡ, ಅಥವಾ ಸಂಘರ್ಷ ಟಿವಿಯವ್ರು ಹೇಳ್ತೀವಿ ಅಂತ ಬೇಡ, ಸ್ವತಃ ವಿವೇಚನೆ ಮಾಡಿ. ಬುದ್ಧಿಸ್ಟ್ ಧರ್ಮ, ಬುದ್ಧಿಸ್ಟ್ ಜಾತಿ ಅಂತ ಬರೆದ್ರೆ ನಾವು ಬುದ್ಧಿಸ್ಟ್ ಲಿಸ್ಟ್ನಲ್ಲಿ ಹೋಗ್ತೀವಿ, ಬುದ್ಧಿಸ್ಟ್ ಹೊಲೆ ಅಂತ ಬರೆದ್ರೆ ನಾವು ಹೊಲೆಯ ಲಿಸ್ಟ್ನಲ್ಲಿ ಹೋಗ್ತೀವಿ. ಸಾಮಾನ್ಯವಾಗಿ ಜನ ನಾವು ಹೊಲೆ ಅಂದ ತಕ್ಷಣ ನಮ್ಮನ್ನು ಬುದ್ಧಿಸ್ಟ್ ಅಂತ ಕರೆಯೋದಿಲ್ಲ, ನಮ್ಮನ್ನು ಹಿಂದೂ ಅಂತ ಕರೀತಾರೆ. ಇದನ್ನು ನಾವೆಲ್ಲರೂ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥ ಮಾತು ಹೇಳ್ತೀನಿ. ಅದರ ಜೊತೆಗೆ ದಯವಿಟ್ಟು ಈಗ ಆಧಾರ್ ಟ್ಯಾಗ್ ಇರ್ತದೆ, ಅದಕ್ಕೆ ಸೆನ್ಸಸ್ಗೆ ಈ ಸಮೀಕ್ಷೆಯಲ್ಲಿ ಆಧಾರ್ ಟ್ಯಾಗ್ ಇದ್ದ ಪ್ರಯುಕ್ತ ಮುಂದಿನ ದಿನಗಳಲ್ಲಿ ಆಳುವರ್ಗ ನಮ್ಮನ್ನು ನೋಡಿದ್ರೆ ಎಲ್ಲರೂ ಕೂಡ ಅಸೂಯೆ ಪಡ್ತಾರೆ, ಹೊಟ್ಟೆ ಕಿಚ್ಚು ಪಡ್ತಾರೆ. ನಮ್ಮ ಸಮಾಜವನ್ನು ನೋಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಬುದ್ಧಿಸ್ಟ್ ಹೊಲೆ ಅಂತ ಬರೆದ್ರೆ ಟೆಕ್ನಿಕಲಿ ಪ್ರಾಬ್ಲಮ್ ಏನು ಮಾಡಿಬಿಡ್ತಾರೆ ಅಂದರೆ, ಉದಾಹರಣೆಗೆ ಯಾವುದೋ ಅಪ್ಲಿಕೇಶನ್ ಹಾಕಿದಾಗ ಅಲ್ಲ ನೀವು ಬುದ್ಧಿಸ್ಟ್ 2Aದಾಗ ಹೋಗ್ರಿ, ನೀವು ಶೆಡ್ಯೂಲ್ ಕಾಸ್ಟ್ನ ಎರಡೂ ಕ್ಲೇಮ್ ಮಾಡಿರಿ, ಇದು ಸಂವಿಧಾನದಾಗ ಇಲ್ಲ ಅಂತೇಳಿ ಏನಾದರೂ ಒಂದು ತೊಡಕುಂಟು ಆಗ್ತಕ್ಕಂಥ ಸಂಭವ ಇದೆ. ಅದಕ್ಕಾಗಿ ತೊಡಕು ಹಾಕಿಕೊಳ್ಳಾರ್ದೇ ದಯವಿಟ್ಟು ಯಾರು ಬಾಬಾ ಸಾಹೇಬರ ಅನುಯಾಯಿಗಳಿದ್ದೀರಿ, ಯಾರು ಬುದ್ಧರ ಅನುಯಾಯಿಗಳಿದ್ದೀರಿ, ಯಾರು ನಿಜವಾಗಲೂ ಹೊಲಸಿನಂತ ಹೊರಗೆ ಬರ್ಬೇಕಂತೀರಿ, ಅವರು ಬೌದ್ಧ ಧರ್ಮ, ಬೌದ್ಧ ಜಾತಿ ಅಂತ ಬರೆಸಿ. ಯಾರಿಗೆ ಮೀಸಲಾತಿ ಅವಶ್ಯಕತೆ ಇದೆಯೋ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಬರೆಸಿ. ಅಂದರೆ 6% ಮೀಸಲಾತಿ, ಎರಡೂ ಕಡೆ ಮೀಸಲಾತಿ ಇದೆ. ಧರ್ಮ ಬೌದ್ಧ, ಜಾತಿ ಬೌದ್ಧ ಬರೆದ್ರೆ ನೀವು ಮುಂದಿನ ದಿನಗಳಲ್ಲಿ ನೀವು ಬುದ್ಧಿಸ್ಟ್ ಸರ್ಟಿಫಿಕೇಟ್ ತೊಗೊಂಡು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಧ್ಯಯನ ಮಾಡಿಸ್ಬೇಕಾದ್ರೆ ನಿಮಗೆ 15% ಮೀಸಲಾತಿ ಸಿಗುತ್ತೆ. ನೀವು ಜಾತಿ ಹೊಲೆ ಇಟ್ಕೊಂಡು ನೀವು ಅಲ್ಲಿ ನಾವು ಸರ್ಟಿಫಿಕೇಟ್ ತೊಗೊಂಡ್ರೆ ನಿಮಗೆ ಕೇವಲ 6% ಮೀಸಲಾತಿ ಸಿಗುತ್ತೆ.